ಯಾಕೆ? ಏನಮ್ಮ, ಯಾಕೆ ಗಾಬರಿ ಆಗಿದ್ಯಾ? ಅಳಿಯಂದ್ರೇನಾದರೂ ಫೋನ್ ಮಾಡಿದ್ರಾ? ಹೌದಪ್ಪ, ಸಿದ್ದು ಅವರು ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈಗ ಸಿದ್ದು ಅವರು ಭಾವಿನ ಜೊತೆ ತೋಟದ ಮನೆಗೆ ಹೋಗ್ತಿದ್ದಾರಂತೆ. ನನ್ನನ್ನು ಅಲ್ಲಿಗೆ ಕರೆದಿದ್ದಾರೆ. ಅದಕ್ಕೆ ನಾನು ಹೊರಡ್ತೀನಿ. ಅಲ್ಲಮ್ಮ ಭಾವನಾ, ಇಷ್ಟು ದಿವಸ ಎಲ್ಲನೂ ಸರಿಯಾಗಿತ್ತು, ಯಾವತ್ತೂ ಏನೂ ತೊಂದರೆ ಆಗಿಲ್ಲ. ಈಗ ಇದ್ದಕ್ಕಿದ್ದಾಗೆ. ಹೌದಮ್ಮ, ಅದೇ ನನಗೂ ಅರ್ಥ ಆಗ್ತಿಲ್ಲ. ನೀವು ಹೇಳಿದ ಹಾಗೆ ಜನರ ಆರೋಗ್ಯ ಮುಖ್ಯ ಅಂತ ನಾನು ಎಲ್ಲದನ್ನು ತುಂಬ ಹುಷಾರಾಗೆ ಪ್ಯಾಕ್ ಮಾಡಿದ್ದೀನಿ. ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಇದು ಹೇಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಇದನ್ನೆಲ್ಲ ಕಂಡುಹಿಡಿಬೇಕು. ಅದಕ್ಕೆ ಹೊರಡ್ತೀನಿ. ಭಾವನಾ, ಯಾಕೋ ಹೊರಗಡೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ನೋಡು, ನೀನು ಸಿದ್ದವ್ರಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳ್ಬಿಡು. ಒಂದು ಸ್ವಲ್ಪ ದಿವಸ ಪರಿಸ್ಥಿತಿ ತಣ್ಣಗಾಗೋವರೆಗೂ ನೀವು ನಮ್ಮ ಜೊತೆನೇ ಇದ್ಬಿಡಿ. ಆವಾಗ ನಮಗೂ ಸಮಾಧಾನವಾಗಿರುತ್ತೆ. ಹೌದು ಭಾವನಾ, ವೀಣಾ ಹೇಳೋ ಸರಿ ಇದೆ. ಅಳಿಯಂದ್ರಿಗೆ ಫೋನ್ ಮಾಡಿ ಅವ್ರಿಗೆ ಇಲ್ಲಿ ಬರೋಕ್ಕೆ ಹೇಳ್ಬಿಡಿ. ಇಲ್ಲಪ್ಪ, ನೋಡು, ನಾನೀಗ ತುಂಬ ಓಡಾಡಬೇಕು. ಎಲ್ಲ ಅಂಗಡಿಗಳಿಗೂ ಹೋಗಿ ಸ್ಯಾಂಪಲ್ನ ಕಲೆಕ್ಟ್ ಮಾಡಬೇಕು. ಅದನ್ನು ಟೆಸ್ಟ್ ಮಾಡಿಸಿ ನಮ್ಮ ಪ್ರಾಡಕ್ಟಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಸಾಬೀತು ಮಾಡಬೇಕು. ಅಷ್ಟೆಲ್ಲ ಓಡಾಟಕ್ಕೆ ನಾನು ಸಿದ್ದು ಅವ್ರ ಜೊತೆ ಇದ್ರೇ ವಾಸಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾರು ಗಾಬರಿ ಪಡಬೇಡಿ. ಇದನ್ನೆಲ್ಲ ನಾನೇ ಸರಿಪಡಿಸ್ತೀನಿ. ನಾನು ಹೋಗಿ ಬರ್ತೀನಿ. ನಾನು ನಿಮ್ಮ ಜೊತೆ ಬರಲಾ? ಸ್ವಲ್ಪ ಏನಾದರೂ ಸಹಾಯ ಆಗ್ಬೋದು? ಬೇಡಪ್ಪ, ಅಲ್ಲಿ ಏನಾದರೂ ಸಮಸ್ಯೆ ಆದರೆ ನಾನೇ ನಿನ್ನ ಫೋನ್ ಮಾಡಿ ಕರೆಸ್ಕೋತೀನಿ, ಆಯಿತಾ? ನಾನು ಹೋಗಿ ಬರ್ತೀನಿ. ಆಯ್ತು ಅಮ್ಮ, ಹುಷಾರಮ್ಮ. ಹಾಂ ಅಪ್ಪ, ಹೋಗಿ ಬರ್ತೀನಿ. ಸರಿ ಮಗ್ಯ, ಹುಷಾರು ಮಗ್ಯ. ಹಾಂ, ಹುಷಾರು. ಹುಷಾರು ಭಾವನಾ, ಫೋನ್ ಮಾಡು. ನಮ್ಮಿಬ್ಬರು ಹೆಣ್ಮಕ್ಳು ಮನೆಗೆ ಬಂದು ಅಂತ ಸಂತೋಷವಾಗಿದ್ದರೆ, ಅವಳು ನೋಡಿದ್ರೆ ಗಾಬರಿ ಹೋದ್ಲು. ಇವಳು ನೋಡಿದ್ರೆ ಈ ಥರ ಹೋಗ್ತಿದ್ದಾಳೆ. ಛೇ, ಯಾವಾಗ ನಮ್ಮ ಹೆಣ್ಮಕ್ಳಿಗೆ ನೆಮ್ಮದಿಯಾಗಿ ಬದುಕೋಕ್ಕಾಗುತ್ತೋ ಏನೋ. ಅತ್ತೆ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಏನೇ ಕಷ್ಟ ಬಂದರೂ ಅದನ್ನು ಎದುರಿಸೋವಂಥ ಬುದ್ಧಿವಂತಿಕೆನ, ಧೈರ್ಯನ ಆ ದೇವರು ನಮ್ಮನೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾನೆ. ಅತ್ತೆ, ನೀವು ಸುಮ್ಮನೆ ಗಾಬರಿ ಆಗಬೇಡಿ. ಜಾಹ್ನವಿ ತನ್ನ ಗಂಡಂಗೆ ತೊಂದರೆ ಆಗಬಾರ್ದು ಅಂತ ಹೋದ್ಲು.